ಆಜ್ತಕ್ ಕರಾಚಿ ಬಂದರನ್ನ ನಾಶ ಮಾಡಿದೆ. ಝೀ ನ್ಯೂಸ್ ಇಸ್ಲಾಮಾಬಾದನ್ನೇ ವಶಕ್ಕೆ ಪಡೆದಿದೆ. ರಿಪಬ್ಲಿಕ್ ಟಿವಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನೇ ಬಂಧಿಸಿಬಿಟ್ಟಿದೆ. ಟೈಮ್ಸ್ ನೌ ಲಾಹೋರನ್ನ ಪುಡಿಗಟ್ಟಿದೆ. ಸುದರ್ಶನ್ ಟಿವಿ ಇಡೀ ಪಾಕಿಸ್ತಾನವನ್ನೇ ಸರ್ವನಾಶ ಮಾಡಿದೆ. ಇವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವ ಜೋಕ್ಗಳು. ಆದರೆ ಇವುಗಳನ್ನ ನೋಡಿ ನಗು ಬರೋ ಬದಲು ನಮ್ಮ ದೇಶದ ಮೀಡಿಯಾಗಳು ತಲುಪಿರುವ ಅಧೋಗತಿ ಕಂಡು ಬೇಸರವಾಗುತ್ತೆ. ನಮ್ಮ ದೇಶದ ಮಡಿಲಾ ಮೀಡಿಯಾಗಳು ಜಾಗತಿಕವಾಗಿ ದೇಶದ ಮಾನವನ ಇನ್ನಷ್ಟು ಹರಾಜ್ ಹಾಕೋಕೆ ಸಾಧ್ಯ ಇಲ್ಲ, ಇನ್ನಷ್ಟು ಕೆಟ್ಟದಾಗಿ ನಡೆದುಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ನಾವು ಭಾವಿಸಿದಾಗ್ಲೆಲ್ಲ ಈ ಮಡಿಲಾ ಮೀಡಿಯಾಗಳು ಮತ್ತೆ ಮತ್ತೆ ನಮಗೆ ಶಾಕ್ ಕೊಡುತ್ತೆ. ನಾವು ಪಾತಾಳದಲ್ಲೂ ಮತ್ತಷ್ಟು ಕೆಳಕ್ಕೆ ಕುಸಿತೀವಿ, ನಮ್ಮ ಅಧಪತನಕ್ಕೆ ಕೊನೆನೇ ಇಲ್ಲ, ನಾವು ನಮ್ಮ ಅತ್ಯಂತ ನಿರ್ಲಜ್ಜ ವರ್ತನೆಗಳ ಮೂಲಕ ದೇಶದ ಗೌರವವನ್ನ ಮಣ್ಣು ಮುಕ್ಕಿಸ್ತಾನೆ ಇರ್ತೀವಿ ಅಂತ ಈ ಮಡಿಲಾ ಮೀಡಿಯಾಗಳ ಆಂಕರ್ಗಳು ಶಪಥ ಮಾಡಿದ್ದಾರೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ದೇಶದ ಸೇನೆ ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಅಲ್ಲಿರುವ ಭಯೋತ್ಪಾದಕರಿಗೆ ಪಾಠ ಕಲಿಸೋಕೆ ತನ್ನ ಪ್ರಾಣ ಪಣಕ್ಕಿಟ್ಟು ಹೋರಾಡ್ತಿದೆ. ಪಾಕಿಸ್ತಾನದ ಕಡೆಯಿಂದ ಆಗ್ತಿರುವ ಯಾವುದೇ ದಾಳಿಯನ್ನ ವಿಫಲಗೊಳಿಸಿ ಅದಕ್ಕೆ ನಮ್ಮ ಕಡೆಯಿಂದ ಖಡಕ್ ಆದ ತಿರುಗೇಟು ನೀಡ್ತಾ ಇದೆ. ಆದ್ರೆ ನಮ್ಮ ದೇಶದ ಅತ್ಯಂತ ದೊಡ್ಡ ನ್ಯೂಸ್ ಚಾನೆಲ್ಗಳು ಅಂತ ಹೇಳ್ಕೊಂಡಿರುವ ಟಿವಿ ಚಾನೆಲ್ಗಳು ಮಾಡ್ತಿರೋದೇನು? ಇಲ್ಲಿನ ಸೆಲೆಬ್ರಿಟಿ ಆಂಕರ್ಗಳು ಅಂತ ತಮ್ಮನ್ನ ಬಿಂಬಿಸಿಕೊಳ್ಳೋರು ಎಂತಹ ಕೀಳು ಮಟ್ಟದ ಆಟ ಆಡ್ತಿದ್ದಾರೆ. ಈ ಸುಳ್ಳುಕೋರ ಆಂಕರ್ಗಳಿಗೆ ಈ ದೇಶದ ಸೇನೆಯ ಬಗ್ಗೆ, ಸೈನಿಕರ ಬಗ್ಗೆ ಒಂದಿಷ್ಟಾದ್ರೂ ಗೌರವ ಇದೆಯಾ? ನಿನ್ನೆ ರಾತ್ರಿ ಇಡೀ ಈ ದೇಶದ ಅತಿದೊಡ್ಡ ನ್ಯೂಸ್ ಚಾನೆಲ್ಗಳು ಅಂತ ಹೇಳ್ಕೊಳ್ಳುವ ಚಾನೆಲ್ಗಳಲ್ಲಿ ನಿರಂತರ ಹಸಿ ಸುಳ್ಳನ್ನ ಪ್ರಸಾರ ಮಾಡಲಾಯಿತು. ಆಜ್ತಕ್, ರಿಪಬ್ಲಿಕ್ ಟಿವಿ, ಟೈಮ್ಸ್ ನೌ ನವಭಾರತ್, ಝೀ ನ್ಯೂಸ್ ಹೀಗೆ ಬಹುತೇಕ ಪ್ರತಿಯೊಂದು ಪ್ರಮುಖ ಚಾನೆಲ್ಗಳಲ್ಲಿ ಪ್ರಸಾರ ಆಗಿದ್ದು ಬರೀ ಸುಳ್ಳು ಅಂದ್ರೆ ಬರೀ ಸುಳ್ಳೆ. ಅದು ಹಸಿ ಸುಳ್ಳು. ಸತ್ಯಕ್ಕೆ, ಸೇನೆಗೆ, ದೇಶಕ್ಕೆ, ದೇಶದ ಗೌರವಕ್ಕೆ, ದೇಶದ ಜನತೆಗೆ ಒಂದಿಷ್ಟಾದ್ರೂ ಈ ಚಾನೆಲ್ಗಳು ಗೌರವ ಕೊಡತ್ತೆ ಅಂತ ಆಗಿದ್ರೆ ಇವ್ರು ಹೀಗೆ ಮಾಡ್ತಿರ್ಲಿಲ್ಲ. ಆದ್ರೆ ಈ ಚಾನೆಲ್ಗಳು ಯಾವತ್ತಾದ್ರೂ ಅಂತಹ ಗೌರವವನ್ನ ಕೊಟ್ಟಿವೆಯಾ? ಸತ್ಯಕ್ಕೂ ಇವರಿಗೂ ದೂರದ ಸಂಬಂಧವಾದ್ರೂ ಇದೆಯಾ? ದೇಶದ ಸೇನೆನೇ ನಡೆದಿರೋದು ಇಷ್ಟೇ ಅಂತ ಅತ್ಯಂತ ಸ್ಪಷ್ಟವಾಗಿ ವಿವರಣೆ ಕೊಡ್ತಿರುವಾಗ್ಲೂ ಈ ಚಾನೆಲ್ಗಳು ಮಾತ್ರ ಜನರಲ್ಲಿ ಆತಂಕ ಸೃಷ್ಟಿ ಮಾಡುವ, ಸುಖಾಸುಮ್ಮನೆ ಉದ್ವಿಗ್ನತೆ ಉಂಟು ಮಾಡುವ ಹಸಿ ಸುಳ್ಳುಗಳನ್ನೇ ಮತ್ತೆ ಮತ್ತೆ ಪ್ರಸಾರ ಮಾಡಿದ್ವು. ಅಂಜನಾ ಓಂ ಕಶ್ಯಪ್, ಶ್ವೇತಾ ಸಿಂಗ್, ಸುಶಾಂತ್ ಸಿಂಗ್ ರಂತಹ ಆಂಕರ್ಗಳು ಹೇಳಿದ ಸುಳ್ಳುಗಳಿಗೆ ಲೆಕ್ಕನೇ ಇಲ್ಲ. ಮೇ 8ರಂದು ಆಜ್ತಕ್ ವಾಹಿನಿಯ ಅಂಜನಾ ಓಂ ಕಶ್ಯಪ್ ಮತ್ತು ಶ್ವೇತಾ ಸಿಂಗ್ ಅವರು ಪಂಜಾಬ್ನ ಪಠಾಣ್ಕೋಟ್ ಮತ್ತು ಜಮ್ಮು ಮತ್ತು ಕಾಶ್ಮೀರದ ರಾಜೌರಿಯಲ್ಲಿ ಪಾಕಿಸ್ತಾನದಿಂದ ಆತ್ಮಾಹುತಿ ದಾಳಿಗಳು ನಡೆದಿವೆ ಅಂತ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರು. ಈ ಸುದ್ದಿಯನ್ನ ಭಾರತ ಸರ್ಕಾರದ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಮತ್ತು ಸೇನಾ ಅಧಿಕಾರಿಗಳು ತಳ್ಳಹಾಕಿದ್ದು ಇಂತಹ ಯಾವುದೇ ಘಟನೆಗಳು ನಡೆದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಪಠಾಣ್ಕೋಟ್ ಅಥವಾ ರಾಜೌರಿಯಲ್ಲಿ ಭಯೋತ್ಪಾದಕರಿಂದ ಆತ್ಮಾಹುತಿ ದಾಳಿಗಳು ನಡೆದಿರುವ ಬಗ್ಗೆ ವರದಿಯಾಗ್ತಿರುವ ಸುದ್ದಿ ಸಂಪೂರ್ಣವಾಗಿ ಸುಳ್ಳು ಅಂತ ಸೇನಾ ಅಧಿಕಾರಿಗಳು ಗುರುವಾರ ರಾತ್ರಿ ತಿಳಿಸಿದ್ದಾರೆ. ಇದೇ ರೀತಿ ಟೈಮ್ಸ್ ನೌ ವಾಹಿನಿಯ ಸುಶಾಂತ್ ಸಿನ್ಹಾ ಅವರು ಭಾರತೀಯ ಸೇನೆ ಪಾಕಿಸ್ತಾನದೊಳಗೆ ಪ್ರವೇಶಿಸಿದೆ ಅಂತ ವರದಿ ಮಾಡಿದ್ದು ಇದು ಕೂಡ ಸತ್ಯಕ್ಕೆ ದೂರವಾಗಿತ್ತು. ಝೀ ನ್ಯೂಸ್ ವಾಹಿನಿ ಇಸ್ಲಾಮಾಬಾದ್ ಭಾರತದ ವಶವಾಯಿತು ಅಂತಾನೆ ವರದಿ ಮಾಡಿಬಿಡ್ತು, ಇದು ಕೂಡ ಹಸಿ ಸುಳ್ಳು. INS ವಿಕ್ರಾಂತ್ ಯುದ್ಧ ನೌಕೆ ಕರಾಚಿ ಬಂದರಿನ ಮೇಲೆ ದಾಳಿ ಮಾಡಿದೆ ಅನ್ನುವಂತಹ ಮಹಾ ಸುದ್ದಿಗಳನ್ನ ಕೆಲವು ಚಾನೆಲ್ಗಳು ಪ್ರಸಾರ ಮಾಡಿವೆ. INS ವಿಕ್ರಾಂತ್ನಂತಹ ಬೃಹತ್ ಯುದ್ಧ ನೌಕೆ ಕೇವಲ ತನ್ನ ಸ್ಥಾನ ಬದಲಾಯಿಸಿದ್ರೆ ಹಿಂದೂ ಮಹಾಸಾಗರದ ಸುತ್ತಮುತ್ತಲಿನ ರಾಷ್ಟ್ರಗಳಲ್ಲಿ ತಲ್ಲಣ ಸೃಷ್ಟಿಸುತ್ತೆ. ಅಂತಹ ನೌಕೆಯ ಸಾಮರ್ಥ್ಯದ ಬಗ್ಗೆ ತಪ್ಪು ಮಾಹಿತಿ ನೀಡಿ ಹಾಸ್ಯಾಸ್ಪದವಾಗಿ ವರದಿ ಮಾಡಲಾಗ್ತಿದೆ ಅಂತ ಮಡಿಲಾ ಮೀಡಿಯಾಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರನ್ನೇ ಬಂಧಿಸಲಾಗಿದೆ ಅನ್ನೋ ಹಸಿ ಸುಳ್ಳನ್ನು ಒಂದು ಚಾನೆಲ್ ಪ್ರಸಾರ ಮಾಡಿತು. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಪಾಕಿಸ್ತಾನದ ದಾಳಿಯಲ್ಲಿ ಬಲಿಯಾದ ಭಾರತದ ಹುತಾತ್ಮ ನಾಗರಿಕನನ್ನೇ ಭಯೋತ್ಪಾದಕ ಅಂತ ಬಿಂಬಿಸಿದ್ವು ಈ ಮಡಿಲಾ ಮಾಧ್ಯಮಗಳು. ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿಯಲ್ಲಿ ಮೃತಪಟ್ಟ ಪೂಂಚ್ ಪ್ರಾಂತ್ಯದ ಮುಸ್ಲಿಂ ಧರ್ಮಗುರು ಖಾರಿ ಮೊಹಮ್ಮದ್ ಇಕ್ಬಾಲ್ ಅವರನ್ನ ABP ನ್ಯೂಸ್ ಮತ್ತು ಝೀ ನ್ಯೂಸ್ ಸೇರಿದಂತೆ ಹಲವು ರಾಷ್ಟ್ರೀಯ ಸುದ್ದಿ ವಾಹಿನಿಗಳು ಯಾವುದೇ ಪರಿಶೀಲನೆ ನಡೆಸದೆ ಭಯೋತ್ಪಾದಕ ಅಂತ ತಪ್ಪಾಗಿ ವರದಿ ಮಾಡಿವೆ. ಖಾರಿ ಇಕ್ಬಾಲ್ ಅವರು ಪೂಂಚ್ನ ಜಾಮಿಯಾ ಜಿಯಾ ಉಲ್ ಉಲೂಮ್ನಲ್ಲಿ 1 ದಶಕಕ್ಕೂ ಹೆಚ್ಚು ಕಾಲ ಬೋಧಿಸುತ್ತಿದ್ರು ಅಂತ ಕಾಶ್ಮೀರದ ಪತ್ರಿಕೆ ದಿ ಕಾಶ್ಮೀರಿಯತ್ ವರದಿ ಮಾಡಿದೆ. ಪಾಕಿಸ್ತಾನ ನಡೆಸಿದ ದಾಳಿಯಲ್ಲಿ ಮೃತರಾದ ನಾಗರಿಕರ ಪಟ್ಟಿಯಲ್ಲಿ ಮೊಹಮ್ಮದ್ ಖಾರಿ ಅವರ ಹೆಸರಿದೆ ಅಂತ ಅದು ದೃಢಪಡಿಸಿದೆ. ಈ ತಪ್ಪು ವರದಿಯ ಕುರಿತು ಆಲ್ಟ್ ನ್ಯೂಸ್ನ ಮೊಹಮ್ಮದ್ ಜುಬೇರ್ ಅವರು ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದು ಇದು ಭಾರತೀಯ ಸುದ್ದಿ ವಾಹಿನಿಗಳ ನಾಚಿಕೆಗೇಡಿನ ಕೆಲಸ. ಭಾರತದ ಪೂಂಚ್ನ ಖಾರಿ ಮೊಹಮ್ಮದ್ ಇಕ್ಬಾಲ್ ಅವರು ಪಾಕಿಸ್ತಾನದ ಶೆಲ್ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ, ಅವರನ್ನ ಭಯೋತ್ಪಾದಕ ಅಂತ ಕೆಲವು ಮಾಧ್ಯಮಗಳಲ್ಲಿ ಚಿತ್ರಿಸಲಾಗ್ತಿದೆ ಅಂತ ಎಕ್ಸ್ನಲ್ಲಿ ಜುಬೇರ್ ಅವರು ಪೋಸ್ಟ್ ಮಾಡಿದ್ದಾರೆ. ಇಂತಹ ವರದಿಗಾರಿಕೆಯಿಂದ ಸಾರ್ವಜನಿಕರಲ್ಲಿ ತಪ್ಪು ಕಲ್ಪನೆಗಳು ಮೂಡೋದಲ್ಲದೆ ಸೇನೆಯ ಘನತೆಗೂ ಧಕ್ಕೆ ಉಂಟಾಗುತ್ತೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಮಾಧ್ಯಮಗಳು ಅತ್ಯಂತ ಜವಾಬ್ದಾರಿಯುತವಾಗಿ ಮತ್ತು ನಿಖರವಾದ ಮಾಹಿತಿಗಳನ್ನ ಮಾತ್ರ ಪ್ರಸಾರ ಮಾಡಬೇಕು. ಆದರೆ ಭಾರತದ ಮಡಿಲಾ ಮೀಡಿಯಾಗಳು ಜವಾಬ್ದಾರಿ, ಸತ್ಯ ಇವುಗಳನ್ನ ಬಿಟ್ಟು ಬಹಳ ಕಾಲ ಆಗಿದೆ. ಹಾಗಾಗಿ ಅವುಗಳು ಸುಳ್ಳನ್ನೇ ಉಸಿರಾಡತ್ತೆ, ಅದನ್ನೇ ಎಲ್ರಿಗೂ ಬಡಿಸತ್ತೆ. ಮೇ 8-9, 2025 ರಾತ್ರಿ ಪಾಕಿಸ್ತಾನಿ ಸಶಸ್ತ್ರ ಪಡೆಗಳು ಪಶ್ಚಿಮ ಗಡಿಯುದ್ದಕ್ಕೂ ಡ್ರೋನ್ಗಳು ಮತ್ತು ಇತರ ಯುದ್ಧ ಸಾಮಗ್ರಿಗಳನ್ನು ಬಳಸಿ ಅನೇಕ ದಾಳಿಗಳನ್ನು ನಡೆಸಿವೆ ಅಂತ ಭಾರತೀಯ ಸೇನೆ ಅಧಿಕೃತವಾಗಿ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದ ನಿಯಂತ್ರಣ ರೇಖೆಯುದ್ದಕ್ಕೂ ಪಾಕ್ ಪಡೆಗಳು ಹಲವಾರು ಕದನ ವಿರಾಮ ಉಲ್ಲಂಘನೆಗಳನ್ನು ನಡೆಸಿವೆ. ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಾರತೀಯ ಸೇನೆ ಈ ಡ್ರೋನ್ ದಾಳಿಗಳನ್ನು ಪರಿಣಾಮಕಾರಿಯಾಗಿ ಹಿಮ್ಮೆಟ್ಟಿಸಿದೆ ಮತ್ತು ಕದನ ವಿರಾಮ ಉಲ್ಲಂಘನೆಗಳಿಗೆ ತಕ್ಕ ಉತ್ತರ ನೀಡಿದೆ.
ರಾಷ್ಟ್ರದ ಸಾರ್ವಭೌಮತೆ ಮತ್ತು ಸಮಗ್ರತೆಯನ್ನು ಕಾಪಾಡೋಕೆ ಭಾರತೀಯ ಸೇನೆ ಬದ್ಧವಾಗಿದೆ ಮತ್ತು ಎಲ್ಲ ದುಷ್ಕೃತ್ಯದ ವಿನ್ಯಾಸಗಳಿಗೆ ಬಲದಿಂದ ಉತ್ತರಿಸಲಾಗುತ್ತೆ ಅಂತ ಸೇನೆ ತನ್ನ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದೆ. ಆದರೆ ಮಡಿಲ ಮೀಡಿಯಾಗಳ ಪ್ರಕಾರ ಮಾತ್ರ ನಡೆದಿರೋದು ಬೇರೆನೆ. ಅವುಗಳಿಗೆ ಭಾರತದಲ್ಲಿ ಆ ನಗರ ನಾಶವಾಗಿದೆ, ಈ ನಗರದ ಮೇಲೆ ದಾಳಿಯಾಗಿದೆ, ಪಾಕಿಸ್ತಾನದ ಆ ನಗರದ ಮೇಲೆ ಹಾಗಾಗಿದೆ, ಈ ನಗರ ವಶಕ್ಕೆ ಬಂದಿದೆ ಅನ್ನುವಂತಹ ಸುಳ್ಳುಗಳೇ ಸುದ್ದಿಗಳು. ಭಯೋತ್ಪಾದನೆ ವಿರುದ್ಧ ಸೇನಾ ಕಾರ್ಯಾಚರಣೆ ನಡೆಯುವಾಗ ಆ ಬಗ್ಗೆ ನೇರ ಪ್ರಸಾರದ ಸುದ್ದಿ ಮಾಡಬಾರದು. ಅದರಿಂದ ಕಾರ್ಯಾಚರಣೆಗೆ ಅಡ್ಡಿಯುಂಟಾಗುವ ಅಪಾಯ ಇದೆ. ಈ ಹಿಂದೇನೂ ಅಂತಹ ಸಮಸ್ಯೆ ಆಗಿದೆ ಅಂತ ರಕ್ಷಣಾ ಸಚಿವಾಲಯವೇ ಮಾಧ್ಯಮಗಳಿಗೆ ಸೂಚನೆ ಹೊರಡಿಸಿದೆ. ಆದರೆ ಮಡಿಲ ಮೀಡಿಯಾಗಳು ಮಾತ್ರ ಸೇನಾ ಕಾರ್ಯಾಚರಣೆ ನಡೀತಿರುವಾಗ ಮಾತ್ರವಲ್ಲ, ನಡೆಯುವ ಮೊದಲೇ ತಾವೇ ಊಹೆ ಮಾಡಿಕೊಂಡು ಸುದ್ದಿಗಳನ್ನು ತಯಾರಿಸಿ ಪ್ರಸಾರ ಮಾಡ್ತಿವೆ. ಹೀಗೆ ತೀರಾ ಬೇಜವಾಬ್ದಾರಿಯುತವಾಗಿ ಹಾಗೂ ಸುಳ್ಳೆ ಸುದ್ದಿ ಪ್ರಸಾರ ಮಾಡುವ ಚಾನೆಲ್ಗಳಿಗೆ ಕಡಿವಾಣ ಹಾಕಬೇಕಾಗಿದ್ದು ತಕ್ಷಣದ ಅಗತ್ಯವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.